ಸಮುದ್ರ ವಸನಿ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ. ತಾಯಿ ಮಹಾಲಕ್ಷ್ಮಿ, ಈ ದೀಪಾವಳಿಯ ದಿನ ಕತ್ತಲಿಂದ ಬೆಳಕಿಗೆ ನಡೆಸಲು ನೀನಮ್ಮ. ಹೀಗಿರಬೇಕಾದರೆ ರೈತನೇ ರಾಷ್ಟ್ರದ ಸಂಪತ್ತು ಎಂಬ ನಾಮಾಂಕಿತಗೊಂಡ ನನ್ನ ಪತಿ ಹಾಗೂ ನನ್ನ ಮೈದುನರನ್ನ ಸದಾ ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೊಡಿದೆಯಮ್ಮ. ತಾಯಿ ಭೂತಾಯಿನ ನಂಬಿ ನಡೆದವರನ್ನ ನೀನು ಯಾವತ್ತೂ ಕೈ ಬಿಟ್ಟಿಲ್ಲ. ಹೀಗಿರ್ಬೇಕಾದ್ರೆ ನಿನ್ನನ್ನೇ ನಂಬಿ ಬದುಕ್ತಾ ಇರು. ಈ ನನ್ನ ಸಂಸಾರ, ಈ ನನ್ನ ಮೈದುನ, ನನ್ನ ಗಂಡ ಅವರನ್ನೆಲ್ಲ ಸುಖವಾಗಿಟ್ಟು ಕೈ ಹಿಡಿದು ಕಾಪಾಡೋ ಭಾರ ನಿನ್ನನ್ನೇ ಕೊಡಿದೆಯಮ್ಮ, ನಿನ್ನನ್ನೇ ಕೊಡಿದೆ. ಸೀತಾ, ಸೀತಾ, ಈ ಭೂತಾಯಿ ಹಸುರಿನಂದರಿಗೆ ಉಸಿರುಗೊಂಡು ಬಾಳುತ್ತಿರುವ ನಾವೆಲ್ಲರೂ ಧನ್ಯರು ಸೀತಾ, ಧನ್ಯರು. ಅಂತೂ ಇಂದು ನಮ್ಮ ಹೊಲಕ್ಕೆ ಕೃಷ್ಣಾ ನದಿಯಿಂದ ಬಂದ ಪೈಪ್ಲೈನ್ ಪಂಪ್ ಸೆಟ್ಗೆ ಪೂಜೆ ಮಾಡಿ, ಮಹಾಲಕ್ಷ್ಮಿ ಪೂಜೆ ಮಾಡಿ ಮುತ್ತೈದರಿಗೆ ಉಡಿ ತುಂಬಿದೆ ತಾನೆ? ಆಯ್ತು ಸ್ವಾಮಿ. ಹಸಿರು ಸೀರೆ ನುಟ್ಟು ಶೃಂಗಾರವಾಗಿ ಶೋಭಿಸೋ ಆ ತಾಯಿ ಪೂಜೆನ ನಾನಾಗಲೇ ಮಾಡಿ ಎಡೆ ಹಿಡಿದಿದ್ದು ಆಯ್ತು. ಮುತ್ತೈದರ ಉಡಿಯನ್ನು ತುಂಬಿ ಅವರನ್ನ ಪ್ರಸಾದಕ್ಕೆ ಒಳಗಡೆ ಕಳಿಸಿದ್ದು ಆಯ್ತು. ಈಗ ನೀವು ಆ ತಾಯಿಗೆ ನಮಸ್ಕರಿಸುವುದೊಂದೇ ಬಾಕಿ. ಅಮ್ಮ ಗಂಗಾ ಮಾತೆ, ಅಮ್ಮ ಗಂಗಾ ಮಾತೆ, ಆ ಹರಣ ಶಿರದಿಂದ ಜರಗಿಳಿದ ಬಂದ ಗಂಗೆ ತುಂಗೆಯಾಗಿ ಕಾವೇರಿ ಕೃಷ್ಣಾ ನದಿಯಾಗಿ ಹರಿದು ಬಂದು ನಮ್ಮ ರೈತರಿಗೆ ಬಾಳನೆ ಹಸಿರು ಮಾಡಿದ ಜಗನ್ನದಿ ನೀನು. ಜಗತ್ತಿನ ಹಸಿವು ಇಂಗಿಸಿದ ಜಗನ್ಮಾತೆ, ಜಗದ ಅಂಬೆ, ಅಂಬಾ ಭವಾನಿ, ನಮ್ಮೂರಿನ ಹೊಸತಿಯರು ಹತ್ತಿ ಮೆರೆಯುವ ನೀನು. ಬೇಡಿದವರಿಗೆ ಬೇಡಿದನ್ನು ಕೊಟ್ಟು ಕಾಪಾಡುವ ಕಾಮಧೇನು ನೀನು. ಅದಕ್ಕಾಗಿ ನಿನ್ನಲ್ಲಿ ನನ್ನದೊಂದು ಬೇಡಿಕೆ ಇದೆಯಮ್ಮ. ಅದೇನೆಂದರೆ, ಮಣ್ಣಿನ ಮಗನಾಗಿ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನದಾತ ಎನಿಸಿಕೊಂಡಿರುವ ಈ ನಿನ್ನ ರೈತ ಮಕ್ಕಳನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕೊಂಡೊಯ್ಯಮ್ಮ. ಯಾಕೆ ಅಂದರೆ, ಈ ನಮ್ಮ ರೈತರು ಹಗಲು ರಾತ್ರಿ ಮಳೆ ಬಿಸಿಲು ಚಳಿ ಎನ್ನದೆ ಬಿಡುವಿಲ್ಲದ ದುಡಿದು ಸಣ್ಣಾದ ಈ ರೈತ ಶ್ರೀಮಂತರ ಸಾಲದ ಸುಳಿಯಲ್ಲಿ ಸಿಕ್ಕು ತತ್ತರಿಸಿ ಹೋಗಿದ್ದಾನೆ. ಅಷ್ಟೇ ಅಲ್ಲಮ್ಮ, ಈ ಭೂಮಿ ತಾಯಿ ಸಾಕಷ್ಟು ಬೆಳೆದು ತನ್ನ ಮಹಾಪುರವನ್ನೇ ಹರಿಸಿ ರಾಶಿಯ ನೆಟ್ಟಲನ್ನು ಮನೆ ತುಂಬ ಒಟ್ಟಿದರೂ ಕೈ ತುಂಬ ದುಡ್ಡು ಬರುವುದಿಲ್ಲ. ಕಾರಣ, ರೈತ ಬೆಳೆದ ಮಾಲನ್ನು ಮಾರ್ಕೆಟ್ಗೆ ಮಾರಲು ಹೋದರೆ ಅಲ್ಲಿ ದಲ್ಲಾಳಿಗಳ ಕೈ ಚಳಕ ಬಾಯಿ ಚಪಲತೆಯಿಂದ ತನ್ನ ದರವನ್ನು ಕಳೆದುಕೊಂಡಾಗ ರೈತ ತಾನು ಮಾಡಿದ ಸಾಲ ತೀರದೆ ಆ ಸಾಲಕ್ಕೆ ಬಡ್ಡಿಗೆ ಚಕ್ರ ಬಡ್ಡಿ ಬೆಳೆದು ಸಾಲವೆಂಬ ಹೆಮ್ಮರವಾಗಿ ಬೆಳೆದು ನಿಂತಾಗ ಆ ಸಾಲದ ಭಾರ ತಾಳಲಾರದೆ ನೇಣು ಬಿಗಿದುಕೊಂಡು ಸತ್ತು ಹೋಗುತ್ತಿದ್ದಾರೆ ತಾಯಿ. ಅದಕ್ಕಾಗಿ ಈ ನಿನ್ನ ರೈತ ಮಕ್ಕಳನ್ನು ಸಾಲದ ಭಾರದಿಂದ ಪಾರು ಮಾಡುವ ಭಾರ ನಿನ್ನ ಮೇಲಿದೆ ತಾಯಿ, ನಿನ್ನ ಮೇಲಿದೆ. ಇದೇನು ಸ್ವಾಮಿ, ಯಾವತ್ತೂ ಇಲ್ಲದೆ ಇವತ್ತ ಆ ತಾಯಿ ಮೇಲೆ ಎಷ್ಟೊಂದು ಭಾರ ಹಾಕಿ ಮಾತನಾಡ್ತಾ ಇದ್ದೀರಲ್ಲ? ಹೌದು ಸೀತಾ, ಭಾರ ಹಾಕಿ ಮಾತಾಡಲೇಬೇಕಾಗಿದೆ. ಯಾಕೆ ಅಂದ್ರೆ 4 ವರ್ಷವಾತು ಮಳೆ ಇಲ್ಲ, ಬೆಳೆ ಇಲ್ಲ. ಬರಗಾಲದ ಭೀತಿಗೆ ಸಿಕ್ಕು ಬರಗಾಲದ ದುಬ್ಬರದಲ್ಲಿ ರೈತ ಸಾಲದ ಸುಳಿಯಲ್ಲಿ ಸಿಕ್ಕು ನರಳುತ್ತಿದ್ದರು. ಈ ಹಿಂದೆ ಯಾರಾದರೂ ತಿರುಗಿ ನೋಡಿದ್ರಿ? ಒಂದು ಪಕ್ಷ ಸರ್ಕಾರ ತಿರುಗಿ ನೋಡಿ ಬಡವರಿಗಾಗಿ ಕಡಿಮೆ ಬೆಲೆಯಲ್ಲಿ ಅಕ್ಕಿ ಗೋಧಿಯನ್ನು ಕಳಿಸಿದರೆ ಅವುಗಳನ್ನು ಕೂಡ ಕೆಲವು ಅಧಿಕಾರಿಗಳು ಸೇರಿಕೊಂಡು ಬ್ಲಾಕ್ ಮಾರ್ಕೆಟ್ಗೆ ಮಾರಿ ತಮ್ಮ ಬೊಕ್ಕಸವನ್ನು ತುಂಬಿಕೊಂಡರು. ಹೀಗಾಗಿರುವಾಗ ರೈತ ಯಾರ ಆಸರೆಯಿಂದ ಬದುಕಬೇಕು ಸೀತಾ? ಏನ್ರಿ ಹೇಳ್ತಾ ಇದ್ದೀರಾ? ಸರ್ಕಾರದ ಕಣ್ಣಲ್ಲಿ ಮಣ್ಣೆರಿಸಿದ್ರೆ? ಅಷ್ಟೇ ಅಲ್ಲ ಸೀತಾ, ಅದೆಷ್ಟು ಬಡವರ ದನಕರುಗಳು ಕೂಲಿಲ್ಲದೆ ಕಟುಕರ ಕಾರ್ಖಾನೆ ಪಾಲು ಸೇರಿದವು. ಇನ್ನುಳಿದ ದನಗಳಿಗಾಗಿ ಸರ್ಕಾರ ನಿರ್ಧಾರ ಮಾಡಿ ಪ್ರತಿ ತಾಲೂಕಿಗೆ 4 ಗೋಶಾಲೆಗಳು ತೆಗೆದರೆ ಹೆಸರಿಗಷ್ಟೇ ಗೋಶಾಲೆಯಾಗಿ ಗೋವುಗಳಿಗೆ ಮೇವಿಲ್ಲದೆ ಸಾಯಿಸಿ ಅಲ್ಲಿದ್ದ ಕೆಲವು ಶ್ರೀಮಂತರು ಸೇರಿಕೊಂಡು ಅದೇ ಮೇವನ್ನು ಮಾರಿಕೊಂಡು ತಮ್ಮ ಬೊಕ್ಕಸವನ್ನೇ ತುಂಬಿಸಿಕೊಂಡಂತ ಲಾಲೂನಂತ ಜನ ಇದ್ದಾರೆ ಇವತ್ತಿನ ಈ ಜಗದಲ್ಲಿ. ಏನ್ರಿ, ಅಂಥವ್ರಿಗೆಲ್ಲ ಇಂದಿಲ್ಲ ನಾಳೆ ಆದರೂ ಶಿಕ್ಷೆ ತಪ್ಪಿದ್ದಲ್ಲ? ಶಿಕ್ಷೆ ಯಾರಿಗೆ ಶಿಕ್ಷೆ ಸೀತಾ, ಯಾರಿಗೆ ಶಿಕ್ಷೆ? ಬಡವರಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಹೇಳಬೇಕಂತ ಬೆನ್ನು ಹತ್ತಿದ ನಿಷ್ಠಾವಂತ ಅಧಿಕಾರಿಯ ಕತ್ತು ಕೊಯ್ಯುವ ಬಂಡ ಜನರೇ ಇದ್ದಾರೆ ಇವತ್ತಿನ ಈ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಸರ್ಕಾರ ಬಡ್ಡಿ ಮನ್ನಾ ಮಾಡಿ ಸುಸ್ತಿ ಬಡ್ಡಿ ಸಾಲ ಕೊಟ್ಟಿತ್ತು.
ಆದರೆ ಆ ಬಡ್ಡಿಯ ಲಾಭ ಬಡವರಿಗೆ ದೊರೆಯದೆ ಬಡ್ಡಿ ಆಡು ಬಕಾಸುರಿಗೆ ದೊರೆಯಿತು. ಅಷ್ಟೇ ಅಲ್ಲ, ಸರ್ಕಾರ ಬಡ ರೈತರ ಬಡ್ಡಿ ಮನ್ನಾ ಮಾಡಿ ಮರ್ಯಾದೆಯಿಂದ ತುಂಬಿದವರು ಬಡವರು, ಆದರೆ ಶ್ರೀಮಂತರು ತುಂಬಲೇ ಇಲ್ಲ. ಹೀಗಾಗಿರುವಾಗ ರೈತ ಯಾರ ಆಸರೆಯಿಂದ ಬದುಕಬೇಕು ಸೀತಾ? ಹೋಗ್ಲಿ ಬಿಡ್ರಿ. ಅಲ್ಲ, ಈ ಹಾಳದ ಗೊಡವೆ ನಮಗೆ ಯಾಕ್ರಿ ಬೇಕು? ಆ ಭಗವಂತ ಬಲವಾದ 2 ರಟ್ಟೆ ಕೊಟ್ಟಿದ್ದಾನೆ. ಆ ರಟ್ಟೆಯಲ್ಲಿ ಶಕ್ತಿ ಇರುವವರೆಗೂ ಶ್ರದ್ಧೆಯಿಂದ ಭೂತಾಯಿಯನ್ನು ನಂಬಿ ನಡೆಯೋಣ. ಆಗ ನೋಡಿ, ನಮ್ಮಂತಹ ರೈತರು ರಾಜರಾಗಿ ಬಾಳ್ತಾರೆ. ಅದರ ಚಿಂತೆ ಈಗೇಕೆ? ಬನ್ನಿ, ಊಟ ಮಾಡೋರಂತೆ. ಆಸೆ ಮಾಡುವ ವಿಚಾರ ಅಲ್ಲ ಸೀತಾ, ಇದು ಆಸೆ ಮಾಡುವ ವಿಚಾರ ಅಲ್ಲ. ಈ ಮಾತಿನಿಂದ ಜನತೆ ತಿಳಿದುಕೊಳ್ಳಬೇಕಾದ ವಿಷಯವಿದೆ. ಏಕೆಂದರೆ ನಮ್ಮ ಎಲ್ಲ ರೈತರು ಒಗ್ಗಟ್ಟಾಗಿ ದುಡಿದು ಜಗತ್ತಿಗೆ ಅನ್ನ ಕೊಡುತ್ತಿರುವಾಗ ಸರ್ಕಾರ ನೀಡಿರುವ ಆರೋಗ್ಯದ ಯಶಸ್ವಿನಿ ಕಾರ್ಡು ನಮ್ಮಂತ ಬಡವರಿಗೆ ಲಾಭವಾಗಬೇಕೇ ವಿನಃ ಕಳ್ಳ ಕದಿಮರಿಗಲ್ಲ. ಅಂತ ಕಳ್ಳ ಕದಿಮರು ಹಿಡಿಯದೆ ಶಿಕ್ಷಿಸದೆ ರೈತರ ಸರ್ಕಾರ ಅನ್ನುತ್ತಾ ಹೋದರೆ ಇನ್ನು ಯಾವಾಗ ಸಿಗುವುದು ರೈತರ ಬಡವರಿಗೆ ಲಾಭ ಅನ್ನೋದು? ನೋಡು ಸೀತಾ, ಇದು ದುಡ್ಡೇ ದೊಡ್ಡಪ್ಪ ಎನ್ನುವರ ಕಾಲ. ಈ ದುಡ್ಡೇ ದೊಡ್ಡಪ್ಪ ಎನ್ನುವ ಕಾಲವನ್ನು ತಿರುವಿ ಹಾಕಿ ರೈತನೇ ದೇಶದ ಸಂಪತ್ತು ಎಂದು ಎಲ್ಲರೂ ಕೂಗಿ ಹೇಳಿದಾಗ ಮಾತ್ರ ಈ ದೇಶ ಬಳಗುತ್ತದೆ. ರೈತ ಹಚ್ಚಿದ ದೀಪ. ನೋಡಿ, ನೀವು ಹೇಳುವ ಮಾತು ನಿಜವಿದೆ. ಖಂಡಿತವಾಗಿಯೂ ಆ ಕಾಲ ಬಂದೇ ಬರುತ್ತೆ. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಹೊತ್ತಾಯ್ತು, ಮೊದಲು ಊಟ ಮಾಡಿ ಪ್ರಸಾದ ಸ್ವೀಕರಿಸುವಂತೆ ಬನ್ನಿ. ಎಲ್ಲಿ ನನ್ನ ಚಿನ್ನ? ಮತ್ತೆ ಈ ಲಕ್ಷ್ಮೀ ಪೂಜೆ ಉಲ್ಲಾಸದಲ್ಲಿ ಮಾತಿನಲ್ಲಿ ಮರುಳು ಮಾಡಿ ಹಾಗೆ ನಿಂತರೆ ಹೇಗೆ? ಮತ್ತೆ ಗಿಳಿಯಂತೆ ಮಾತನಾಡುವ ನೀನು ಕೋಗಿಲೆಯಂತೆ ಹಾಡಿ ನವಿಲಿನಂತೆ ನರ್ತಿಸಬಾರದೆ ಈ ನಿನ್ನಲ್ಲ ನಂದಿಗೆ? ಇಲ್ಲ, ಹೋಗಿಪ್ಪ, ನಂಗೆ ನಾಚಿಕೆ ಆಗತ್ತೆ. ಪತಿ ಆಜ್ಞೆ ಮೇರುವುದುಂಟೆ? ಆಗ್ಲಿ ದೊರೆಗಳೇ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನಲವೇ ಬಾರೆ ನನ್ನ ಚೆಲುವೆ ಬಳಿಬಹುದು ಸಿಹಿತ್ತು ನೀಡು ಮುತ್ತಿನ ತಾನಿಗೆ ನಿವಾರಣ ಸರಿಗೇ ಏನಂದ್ರೆ ಏನು ಬೇಕು? ಸಿಹಿ ಮುತ್ತು. ಅಯ್ಯಪ್ಪ, ಮೊತ್ತ ವಲ್ಲಪ್ಪ, ನಾಚಿಕೆ ಸಿಹಿ ಮುತ್ತಿನ